ತಾವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನ ಒಂದು ಅಧಿಕಾರದಲ್ಲಿ ಸಾಕಷ್ಟು ಕುಂದುಕೊರತೆಗಳಿವೆ ಅಂತ ಸಾಕಷ್ಟು ಟೀಕೆ ಮಾಡಿದ್ದೀರಾ. ಅದೇ ರೀತಿ ಕಾಂಗ್ರೆಸ್ನವರು ಹೇಳೋ ಪ್ರಕಾರ ಮೋದಿಯವರ ಹೆಸರಿನಲ್ಲಿ BJPಯವರು JDSನವರು ಮತವನ್ನು ಕೇಳಿರತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲಾಗಿರಲಿ ಅಥವಾ ಕೊಡುಗೆಯ ವಿಚಾರದಲ್ಲಿ ಆಗಿರಲಿ ಎರಡೂ ಪಕ್ಷದವರು ಇಲ್ಲಿ ರಾಜ್ಯಕ್ಕೆ ಏನೂ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ವಿಧಾನಸಭಾ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆನೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಏನು ಅಭ್ಯರ್ಥಿ ಸುಧಾಕರ್ ಅವರಿದ್ದರು ಅವರಿಗೆ ಸ್ವಪಕ್ಷೀಯರಿಂದಲೇ ಸಾಕಷ್ಟು ಕಾಲೆಳ್ತಾ ಇತ್ತು. ವಿಶ್ವನಾಥ್ ಅವ್ರ ಮಗನಿಗೆ ಎಲ್ಲೋ ಒಂದು ಕಡೆ ಸೀಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಸಹ ಒಂದು ವಿರೋಧವನ್ನು ಪ್ರಾರಂಭದಲ್ಲಿ ಮಾಡ್ತಾಯಿದ್ರು. ಆದರೆ ಮಧ್ಯದಲ್ಲಿ ಪ್ರಭಾವಿಗಳಿದ್ದಾರೆ, ಅವರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಇತ್ಯರ್ಥ ಆಯಿತು. ಮತ್ತು ಏನು ಕಾರ್ಯಕರ್ತರಿದ್ದಾರೆ ಅವರು ವಿರೋಧವನ್ನು ಮಾಡಿದ್ರು. ಆದರೂ ಸಹ ಸುಧಾಕರ್ ಅವರು ಜಯಶೀಲರಾಗಿದ್ದಾರೆ. ಇದು ಮೋದಿಯ ಗೆಲುವ ಅಥವಾ ಸುಧಾಕರ್ ಗೆಲುವ ಅಥವಾ ಪಕ್ಷದ ಗೆಲುವ? ಈಗ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನಾವು ಮೋದಿ ಮುಖಪಟ್ಟ ಇಟ್ಕೊಂಡು ನಾವು ಚುನಾವಣೆ ಮಾಡಿದ್ವು, ಅವರು ರಾಹುಲ್ ಗಾಂಧಿ ಮುಖಪಟ್ಟ ಇಟ್ಕೊಂಡು ಚುನಾವಣೆ ಮಾಡಿದ್ರು ಅಲ್ವಾ? ಅದೊಂದು ಪ್ರಶ್ನೆ. ಈಗ ಮೋದಿನ ರಾಹುಲ್ ಗಾಂಧಿನ ಒಂದು ಪ್ರಶ್ನೆ. ಮತ್ತೊಂದು ಇಲ್ಲಿ ರಕ್ಷಾರಾಮಯ್ಯನ ಅಥವಾ ಸುಧಾಕರ್ ಅಂತ ಒಂದು ಚರ್ಚೆ ಆಯಿತು. ನೀವೇನು ಹೇಳಿದ್ರಿ, ಸ್ವಪಕ್ಷದಿಂದ ನೋಡಿ ಇದು ಚುನಾವಣೆಯಲ್ಲಿ ಎಲ್ಲರೂ ಆಸ್ಪಿರೆಂಟ್ ಆಗಬೇಕು ಅಂತ ಆಸೆ ಇರ್ತದೆ. ನಮ್ಮ ಸಿದ್ಧಾಂತ JDS BJP ಸಿದ್ಧಾಂತ ಏನಂದರೆ, ಒಂದು ಪಕ್ಷ ಒಂದು NDA ಒಬ್ಬ ಅಭ್ಯರ್ಥಿ ಗುರುತಿಸೋವರೆಗೂ ನಮ್ಮದೇ ಆದಂಥ ಶಕ್ತಿ, ಅವ್ರದ್ದೇ ಆದಂಥ ಶಕ್ತಿ ಕಸರತ್ತು ಇರ್ತದೆ. ಆದರೆ ಒಂದು ಸತಿ ನಾವು ಸುಧಾಕರ್ ಅಂತ ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡಾದ್ಮೇಲೆ ಇವತ್ತು ಇದೇ ಯಲಹಂಕದಲ್ಲಿ ನೀವು ಸ್ವಪಕ್ಷವಾಗಿ ಇದರಲ್ಲಿ ಹೇಳ್ತಿದ್ದೀರಲ್ಲ, ಎಷ್ಟು ಲೀಡ್ ಕೊಟ್ಟಿದ್ದಾರೆ? ದಾಸಂಪುರ ಹೋಬಳಿ 1ರಲ್ಲೇ 35,000 ಲೀಡ್ ಕೊಟ್ಟಿದ್ದಾರೆ. ಇವತ್ತು ಯಲಹಂಕದಲ್ಲಿ ವಿಶ್ವನಾಥ್ ನೀವು ಆ ಥರ ಅಂದರೆ ಯಲಹಂಕದಲ್ಲಿ ಲೀಡ್ ಆಗಬಾರ್ದಾಯ್ತಲ್ಲ, ಅಭೂತಪೂರ್ವಕವಾಗಿ ಲೀಡ್ ಆಗಿದೆ. ಇದು ಮೋದಿಯ ಗೆಲುವು ಸತ್ಯ, ಕಾರ್ಯಕರ್ತರ ಗೆಲುವು ಸತ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನೆಲಮಂಗಲದಲ್ಲಿ ಕಾಂಗ್ರೆಸ್ ದುರಾಡಳಿತವಾಗಿ ನಮ್ಮ JDS BJP ಪಕ್ಷದ ಒಗ್ಗೂಡವಾಗಿ ಏನು ಕಾರ್ಯಕರ್ತರು ಸರ್, ನಿಜವಾಗ್ಲೂ ಹೇಳ್ತೀನಿ, ನಾನು ಸೋಂಪುರ ಹೋಬಳಿ ಅಗಳಕುಪ್ಪೆ ಪಂಚಾಯತಿ ಸದಸ್ಯ. ನಮ್ಮ ಸೋಂಪುರ ಹೋಬಳಿಲಿ BJP JDS ಎಷ್ಟರ ಮಟ್ಟಿಗೆ ಅಣತಂತನದಿಂದ ಎಲೆಕ್ಷನ್ ಮಾಡಿದ್ದೀವಿ ಅಂದರೆ, ಒಂದೇ ಒಂದು ಸಣ್ಣ ನ್ಯೂನತೆ ಇಲ್ಲ. ಯಾರಾದರೂ ಎಲೆಕ್ಷನ್ ಮಾಡಲಿ, ಯಾರ್ದನ ಫೋಟೋ ಹಾಕಲಿ, ಯಾರನ್ನ ಪಾಂಪ್ಲೆಟ್ ಕೊಡಲಿ, ಅಷ್ಟರ ಮಟ್ಟಿಗೆ ಅನ್ಯೂನ್ಯತವಾಗಿ ಇದೆ. ಇದು ಕಳೆದ MLA ಎಲೆಕ್ಷನ್ನಲ್ಲೇ ಸಂಘಟನೆ ಆಗಿದ್ದಿದ್ರೆ ಇವತ್ತು ಯಾವುದೋ ಮಟ್ಟಕ್ಕಿರೋದು. ನಮ್ಮ ಹಿರಿಯ ನಾಯಕರುಗಳು ಕೆಲವು ಅವ್ರದ್ದೇ ಆದಂಥ ಧೋರಣೆಯಿಂದ ಸ್ವಲ್ಪ ತಡವಾಗಾದ್ರೂ ಇವತ್ತು ಮೈತ್ರಿ ಆಗಿದೆ. ಇದು ಕಾರ್ಯಕರ್ತರ ಜಯವು, ಮೋದಿ ಜಯ ಮತ್ತು ಸುಧಾಕರ್ ಜಯ, ಎಲ್ಲ ನಮ್ಮ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿಯ ಜಯ. ಎಲ್ಲದಕ್ಕಿಂತ ಆ ದುರಾಡಳಿತ ಕಾಂಗ್ರೆಸ್ ಶಾಸಕರು ಏನು ನಡವಳಿಕೆ ಮಾಡ್ತಿದ್ದಾರಲ್ಲ, ಅದು ವಿರುದ್ಧವಾಗಿ ಜನ ಕೊಟ್ಟರು ತೀರ್ಪಿದು ಸರ್. BJP JDS ಒಂದಾಗಿದೆ. ಯಾವತ್ತು ಮೈತ್ರಿ ಆಯಿತು ಅಂತ ಒಂದು ಸಂಘಟನೆ ಆಗಿ ನಮ್ಮ ದೇವೇಗೌಡರು ಮೋದಿಯವರು ಕೈ ಎತ್ತಿದ್ರು, ಅವತ್ತೇ ಕಾಂಗ್ರೆಸ್ಸಲ್ಲಿ ನಡುಕ ಸ್ಟಾರ್ಟ್ ಆಗಿದೆ. ಅದು ನಿಮ್ಗೆಲ್ರಿಗೂ ಗೊತ್ತಾಗ್ತಿದೆ. ಅದು ನೆಲಮಂಗಲ ಆಗಿರಲಿ, ಸೋಂಪುರ ಆಗಿರಲಿ, ಇಡೀ ರಾಜ್ಯದಲ್ಲಾಗಿರಲಿ ಆ ಒಂದು ಸಂದೇಶ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದೇ ZPTP ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ಸೋಂಪುರದಲ್ಲಿ ಯಾವುದೇ ZPTP ಬರಲಿ, ಎಲ್ಲದರಲ್ಲೂ ಜಯಗಳಿಸ್ತೀವಿ. ನಮ್ಮ ಮೈತ್ರಿ ಅಷ್ಟು ಸ್ಟ್ರಾಂಗ್ ಇದೆ.